ಸೊ ನೋಡ್ಬೋದು ನೀವು ಎಕ್ಸಾಕ್ಟ್ ಆಗಿ 9:05 ಅಂದ್ರೆ 9:05ಗೆ ಟ್ರೈನ್ ಹೊರಡ್ತಾ ಇದೆ ನೋಡ್ಬೋದು. ಇವಾಗ ನಾವು ಜಾಮ್ನಗರ ರೀಚ್ ಆಗಿದ್ದೀವಿ. ಸೊ ಅರೌಂಡ್ 11:30 ಟೈಮ್ ಆಗಿದೆ. ಸೊ ಇನ್ನೊಂದು 2 ಅವರ್ಸ್ ಅಲ್ಲಿ 2.5 ಅವರ್ಸ್ ಅಲ್ಲಿ ನಾವು ದ್ವಾರಕಾ ಸೇರ್ತೀವಿ. ವೆಲ್ಕಮ್ ಟು ಕೃಷ್ಣನ ಸ್ವರ್ಣನಗರ ದ್ವಾರಕಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಸೊ ಲಾಂಗ್ ಟ್ರೈನ್ ಜರ್ನಿ ಮಾಡ್ಕೊಂಡ್ ಬಂದ್ಬಿಟ್ಟು ಬಿಸಿನೀರ್ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗೋದ್ರಲ್ಲಿ ಇರೋದು ಒಂಥರ ಬೇರೆ ಖುಷಿನೇ ಅಲ್ವಾ. ಸೊ ಇವಾಗ ಅದೇ ನಾವು ದ್ವಾರಕಕ್ ರೀಚ್ ಆದ ತಕ್ಷಣ ಸೊ ಆಟೋ ಅಲ್ಲಿ ಈ ಕಡೆ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಸೊ ದೇವಸ್ಥಾನದ ಹತ್ರದಲ್ಲೇ ನಮ್ಗೊಂದು ರೂಮ್ ಸಿಕ್ಕಿದೆ. ನಾವ್ ಇವಾಗ ಇರೋದು ಹೋಟೆಲ್ ಬನ್ಸಿ ಅಂತ. ದಿಸ್ ಇಸ್ ಅರೌಂಡ್ 300 ಮೀಟರ್ ಅಷ್ಟೇ, 300 ಮೀಟರ್ ಫ್ರಮ್ ಟೆಂಪಲ್. ಅಮ್ಮ ಇವರು ಅವ್ರದ್ದು ಟ್ರಾವೆಲ್ ಎಕ್ಸ್ಪೀರಿಯನ್ಸ್, ಟ್ರೈನಲ್ಲಿ ಬಂದಿರೋ ಎಕ್ಸ್ಪೀರಿಯನ್ಸ್ ಹಂಚ್ಕೋತಾರೆ. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ಚೆನ್ನಾಗಿತ್ತು. ಆಕ್ಚುಲಿ ನಾನು ಫಸ್ಟ್ ಟೈಮ್ ಗುಜರಾತ್ಗೆ ಬರ್ತಾ ಇರೋದು. ನಮ್ದು ಟ್ರೈನು ಮುಂಬೈ ಸೆಂಟ್ರಲ್ ಇಂದ ಇದಿತ್ತು, 9 ಗಂಟೆ 5 ನಿಮಿಷಕ್ಕಿತ್ತು. ಊಟ ಇತ್ತು, ರಾತ್ರಿ ಊಟ ಆಗಿ ಮಲ್ಕೊಂಡಿದ್ವಿ. ಜೊತೆಗೆ ವಡೋದರಾದಲ್ಲಿ ಒಳ್ಳೆ ಗುಜರಾತಿ ಜನ ಸಿಕ್ಕಿದ್ರು. ಬೆಳಗ್ಗೆ ಅವರು ಬ್ರೇಕ್ಫಾಸ್ಟ್ಗೆ ಅಂತ ಗುಜರಾತ್ ಫೇಮಸ್ ಆಗಿರೋ ಫುಡ್ಡು ಏನಪ್ಪಾ ಅಂದ್ರೆ ಫಾಫ್ಡಿ ಮತ್ತೆ ಜಿಲೇಬಿ ಎಲ್ಲ, ಹೋಮ್ ಮೇಡ್ ಜಿಲೇಬಿ ಮತ್ತೆ ಫಾಫ್ಡಿ ಎಲ್ಲ ಕೊಟ್ಟರು, ಸಖತ್ತಾಗಿತ್ತು. ನಾವು ಗೋಮತಿ ಘಾಟ್ ಹತ್ರ ಇದ್ದೀವಿ. ಸೊ ಇದು ಬಂದ್ಬಿಟ್ಟು ಗೋಮತಿ ರಿವರ್ದು ಒಂದು ಲೊಕೇಶನ್ನು. ಸೊ ಇಲ್ಲಿ ಏನಂದರೆ ಗೋಮತಿ ರಿವರ್ ಬಂದ್ಬಿಟ್ಟು ಅರೇಬಿಯನ್ ಸೀಗೆ ಕನೆಕ್ಟ್ ಆಗುವಂಥ ಲೊಕೇಶನ್ ಇದು. ಸೊ ಇಲ್ಲಿ ಏನು ನಂಬಿಕೆ ಅಂದರೆ ಇಲ್ಲಿ ಸ್ನಾನ ಮಾಡಿ ಏನಾದರೂ ತಲೆ ಸ್ನಾನ ಮಾಡ್ಕೊಂಡ್ಬಿಟ್ಟು ಹೋದರೆ, ದೇವಸ್ಥಾನಕ್ಕೆ ಹೋದರೆ ಒಂದು ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇದೆ. ಬಟ್ ಆ್ಯಸ್ ಪರ್ ಇಲ್ಲಿಂದ ಅಥಾರಿಟೀಸ್ ಪ್ರಕಾರ ಇವಾಗ ಇಲ್ಲಿ ಸ್ನಾನವನ್ನು ಅಲೋ ಮಾಡ್ತಿಲ್ಲ. ಸೊ ನೀವು ಬೇಕಂದರೆ ಕೈಯಿಂದ ನೀರನ್ನು ತೊಗೊಂಡ್ಬಿಟ್ಟು ಸೊ ಈ ಥರ ಕೈಕಾಲು ವಾಶ್ ಎಲ್ಲ ಮಾಡ್ಕೊಂಡ್ಬಿಟ್ಟು ನೀರನ್ನ ತಲೆ ಮೇಲೆ ಈ ಥರ ಉಯ್ಕೋಬೋದು. ನಾವು ಗೋಮತಿ ಘಾಟ್ ಸುಗಮ್ ಸೇತು ಬ್ರಿಡ್ಜ್ ಹತ್ರ ಇದ್ದೀವಿ. ಅಂಡರ್ ರಿಪೇರಲ್ಲಿ ಇರೋದಕ್ಕೋಸ್ಕರ ಸೊ ಬ್ರಿಡ್ಜ್ ಕ್ಲೋಸ್ ಇದೆ ಸದ್ಯಕ್ಕೆ. ಸೊ ನೀವು ನೋಡ್ಬೋದು, ಇದೇ ಗೋಮತಿ ರಿವರು. ಸೊ ಇದು ಹೀಗೆ ಹರ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ನೀವು ನೋಡ್ಬೋದು, ಅಲ್ಲಿ ಸಮುದ್ರಕ್ಕೆ ಹೋಗಿ ಸೇರುತ್ತೆ. ಸೊ ಅಲ್ಲಿ ನಮಗೆ ಸೂರ್ಯ ಮಿಂಚ್ತಿರೋದು ಕಾಣಿಸ್ತಿದೆ ಅಲ್ವಾ, ಅದೇ ಸಮುದ್ರ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಈ ಗೋಮತಿ ರಿವರು ಕನೆಕ್ಟ್ ಆಗುತ್ತೆ. ಸೊ ಇವಾಗ ನಾವು ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ. ಸೊ ಅರೌಂಡ್ 35 to 40 ಮಿನಿಟ್ಸ್ ತೊಗೊಳ್ತು. ಈ ಒಂದು ಕ್ರೌಡ್ ಇಷ್ಟೊಂದಿದೆ ಅಂದರೂ ಕೂಡ ಬೇಗ ದರ್ಶನ ಆಯಿತು. ಸೊ ಆ್ಯಕ್ಚುಲಿ ಇವಾಗ ಗೇಟ್ಸ್ಗಳ ಬಗ್ಗೆ ಹೇಳಬೇಕಾದ್ರೆ 2 ಎಂಟ್ರಿ ಇದೆ. ಸೊ ಒಂದು ಸ್ವರ್ಗದ್ವಾರ, ಇನ್ನೊಂದು ಮೋಕ್ಷದ್ವಾರ. ಸೊ ನಾವು ಮೋಕ್ಷದ್ವಾರದಿಂದ ಎಂಟ್ರಿ ತೊಗೊಂಡ್ವಿ, ದ್ವಾರಕೇಶ್ವರನ ದರ್ಶನ ಮಾಡಿದ್ವಿ. ಅದಾದಮೇಲೆ ಅಲ್ಲಿಂದ ನಾವು ಇನ್ನೂ 4-5 ಸ್ಮಾಲ್ ಟೆಂಪಲ್ಸ್ಗಳಿದೆ ಒಳಗಡೆನೆ. ಸೊ 4 ದೇವ್ರದ್ದು ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಅಂಬಿಕಾಜಿ ಅಂತ ಇದೆ, ಮತ್ತೆ ಒಂದು ಶಿವನ್ ಮೂರ್ತಿ ಇದೆ ಅಲ್ಲಿ ಒಳಗಡೆ. ಅದು ತುಂಬಾ ಸಖತ್ತಾಗಿತ್ತು. ನಾನು ಅನ್ಕೊಂಡಿರಲಿಲ್ಲ ಇಲ್ಲಿ ಶಿವನ್ ಮೂರ್ತಿ ಇರುತ್ತೆ ಅಂತ. ಬಟ್ ಅದು ಡೀಪ್ ಇನ್ಸೈಡ್, ಅದೇನೋ ಪ್ರತ್ಯಕ್ಷ ಆಗಿರ್ಬೋದು ಏನೋ ಗೊತ್ತಿಲ್ಲ ನನಗೆ ಅದರ ಬಗ್ಗೆ ಎಕ್ಸಾಕ್ಟ್ ಆಗಿ, ಬಟ್ ಚೆನ್ನಾಗಿತ್ತು. ಒಂದು ಏನು ವಿಷಯ ಅಂದ್ರೆ ಇಲ್ಲಿ ಒಳಗಡೆ ಶಂಕರಾಚಾರ್ಯ ಅವರ ಶಾರದಾ ಪೀಠ ಕೂಡ ಇದೆ. ಇವರಿಗೆ ಅರೌಂಡ್ 10 to 11 ಇಯರ್ಸ್ ಅವರು ವೇದಿಕ ಶಾಸ್ತ್ರ ಯಾರು ಕಲಿಬೇಕಂತ ಅನ್ಕೊಂಡಿರ್ತಾರೆ ಅವರಿಗೆಲ್ಲ ಇಲ್ಲಿ ಕಲಿಸ್ತಾರೆ. ಶಂಕರಾಚಾರ್ಯರು ಇಲ್ಲಿ 8ನೇ ಮತ್ತು 9ನೇ ಶತಮಾನದ ಮಧ್ಯಂತರದ ಸಮಯದಲ್ಲಿ ಇಲ್ಲಿ ಬಂದು ನೆಲೆಸಿದ್ರು. ಸೊ ಆ ಸಮಯದಲ್ಲಿ ಚಂದ್ರಮೌಳೇಶ್ವರ ಎಂಬ ಶಿವಲಿಂಗವನ್ನು ಅವ್ರಿಗೆ ಆಗಿನ ರಾಜರು ಗಿಫ್ಟ್ ಆಗಿ ಕೊಟ್ಟಿದ್ರು. ಸೊ ಅದನ್ನೇ ಇಲ್ಲಿ ಈ ಶಾರದಾ ಪೀಠದಲ್ಲಿ ಸ್ಥಾಪಿಸಿದ್ದಾರೆ. ಸೊ ದೇವಸ್ಥಾನದ ಹೊರಗಡೆ ಕೂಡ ಈ ತರ ಲೈವ್ ದರ್ಶನನ ಸ್ಟ್ರೀಮ್ ಮಾಡ್ತಾ ಇರ್ತಾರೆ.
ಲಾಂಗ್ ವೀಕೆಂಡ್ ಆಗಿದ್ದಕ್ಕೋಸ್ಕರ ತುಂಬಾ ಕ್ರೌಡ್ ಇದೆ ದ್ವಾರಕಾದಲ್ಲಿ, ನೋಡ್ಬೋದು ನೀವು. ಮುಂಚೆ ಎಲ್ಲ ಜನಗಳು ಇಯರ್ ಎಂಡು, ಲಾಂಗ್ ವೀಕೆಂಡು ಆ ಥರ ಎಲ್ಲ ಬಂದರೆ ಎಲ್ಲೆಲ್ಲೋ ಎಂತೆಂತೋ ಗೋವಾ ಬೀಚು ಆ ಬೀಚು ಅಂತ ಹೋಗ್ತಿದ್ರು. ಸೊ ಜನಗಳೆಲ್ಲ ಇನ್ಕ್ಲೂಡಿಂಗ್ ಮೈಸೆಲ್ಫ್ ಈ ಕಡೆ ಇಂಥ ದೇವಸ್ಥಾನದೆಲ್ಲ ಕಡೆಗೆ ಬರ್ತಿರೋದು ಗೋವಾ ಬೀಚ್ ಬಿಟ್ಬಿಟ್ಟು ದ್ವಾರಕಾ ಬೀಚ್. And this is a sunset time.